ಆವಾಗ ಒಂದು ಕುಟುಂಬ ಕಟ್ಟಿಕೊಂಡಿರ್ತೇವೆ, ಒಂದು ಮನೆ ಬೇಕು, ಸುತ್ತಮುತ್ತ ಸುಂದರ ಸಮಾಜ ಬೇಕು. ಆ ಬಳಿಕ ಮನೆ ಅಂದ ಬಳಿಕ ಅದಕ್ಕೆ ಆದಾಯ ಬೇಕು. ಆ ನಂತರ ಒಂದು ದೇಶ, ಒಂದು ಸಮಾಜ, ಅದರ ಕೂಡ ಸುಂದರ ವ್ಯವಹಾರ ಬೇಕು, ಸುಂದರ ಸಂಪರ್ಕಗಳು ಬೇಕು. ಅದಕ್ಕಾಗಿ ನಾವು ಏನು ಮಾಡ್ತೇವಲ್ಲ, ಆವಾಗ ಕೆಲವು ನೀತಿಗಳನ್ನು ಅನುಸರಿಸ್ತೇವೆ. ಅದು ತಪಸ್ಸ, ಅದು ತಪಸ್ಸು. ಆ ತಪಸ್ಸು ಬಹಳ ಮಹತ್ವದ ತಪಸ್ಸು. 30-40 ವರ್ಷಗಳ ಕಾಲ ಅದ್ಭುತವಾದ ತಪಸ್ಸು. ತಾನು ಚೆನ್ನಾಗಿ ಬದುಕಬೇಕು, ತನ್ನವರು ಚೆನ್ನಾಗಿ ಬದುಕಬೇಕು, ತನ್ನ ದೇಶ ಸುಂದರವಾಗಿ ಬದುಕಬೇಕು. ಹಂಗೆ ಬದುಕೋ ವಯಸ್ಸು, ಅಂಥ ವಯಸ್ಸು. ಆಗ ಏನು ಮಾಡಬೇಕು ಅಂದರೆ 4 ಕೆಲಸಗಳನ್ನು ಮಾಡಬೇಕು. ಅವು ತಪಸ್ಸು. ಮೊದಲನೇದ್ದು ನಿಗ್ರಹ. ಎರಡನೇದ್ದು ದುಡಿಮೆ, ಪ್ರಾಮಾಣಿಕವಾದ ದುಡಿಮೆ. ಮೂರನೇದ್ದು ಆತಿಥ್ಯ. ನಾಲ್ಕನೇದ್ದು ಅರ್ಚನ. 4 ಈ ಮಧ್ಯ ವಯಸ್ಸಿನಲ್ಲಿ ಮಾಡಬೇಕಾದ 4 ಮುಖದ ತಪಸ್ಸ ಇದು. ನಿಗ್ರಹ, ಹರಿವ ಹಾವಿಂಗಂಜೆ, ಉರಿಯ ಸುರಿಗೆಯ ಮೊನೆಗಂಜೆ, ಉರಿಯ ನಾಲಿಗೆ ಅಂಜೆ, ಒಂದಕ್ಕಂಜುವೆ ಒಂದಕ್ಕಳಕುವೆ, ಪರಧನ ಪರಸ್ತ್ರೀ ಎಂಬ ಜೂಬಿಂಗೆ ಅಂಜುವೆ, ಕೂಡಲ ಸಂಗಮ ದೇವ. ಇದು ನಿಗ್ರಹ. ಪರಧನ, ಪರವಸ್ತು ಯಾವುದೇ ಇರಲಿ, ವ್ಯಕ್ತಿ ಇರಲಿ ಅಥವಾ ವಸ್ತು ಇರಲಿ, ಆ ಕಡೆ ನಾನು ಕಣ್ಣು ಹಾಕುವುದಿಲ್ಲ. ಇದೇನು ಸಾಮಾನ್ಯ ಮಾತೇನು? ಎಷ್ಟು ಕಷ್ಟದ ಇದು. ಎಲ್ಲರೇ ಒಂದು ಹೂ ಕಂಡ್ರೆ ಹರಿಬೇಕಂತ ಅನ್ನಿಸ್ತದೆ, ಇಲ್ಲವೇನು? ಯಾರು ತೋಟ ಹಾಕಿರೋಲ್ಲ ಯಾಕೆ? ಎಂಥ ದೊಡ್ಡ ಮನುಷ್ಯನೇ ಇರಲಿ, ಒಂದಿಷ್ಟು ಅನಿಸೋದಿಲ್ಲ? ಹಾದಿಯಿಂದ ಹೋಗ್ತಿರ್ತೇವೆ, ಒಂದು ಸುಂದರವಾದ ಗಿಡ, ಪಕ್ವವಾದ ಮಾವಿನ ಹಣ್ಣುಗಳು. ಇವ ದೊಡ್ಡವನೇ, ಭಾಳ ದೊಡ್ಡವನೇ ಇರ್ಬೋದು, ರಾಜನೇ ಇರ್ಬೋದು. ನೋಡಿದ ಕೂಡಲೇ ಒಂದೆರಡು ಹರ್ಕೊಂಬರ್ರಿ ಅಂತಾರೆ ರಾಜರಿದ್ದರೆ. ಸಾದಾ ಇದ್ದರೆ ಹರಿದ ಬಿಡ್ತಾರೆ ಅವರೇ ಹೋಗಿ, ಇಲ್ಲವೇ? ಈಗ ಇಲ್ಲೇ ಒಂದೆರಡು ಚಪ್ಪಲಿ ಯಾರೇ ಬಿಟ್ಟು ಹೋಗಿದ್ರಂತ ಇಟ್ಕೊಳ್ಳಿ. ಸುಮ್ಮನೆ ಇದು ಪ್ರಾಯೋಗಿಕ. ಇದು ಬಿಟ್ಟು ನೋಡ್ರಿ ನೀವು, ಒಂದು ದಿವಸ ಇಟ್ಟು ನೋಡಿ, ಸಾಯಂಕಾಲದೊಳಗಾಗಿ ಅವೆಲ್ಲ ಇರೋದಿಲ್ಲ. ಯಾಕೆ? ಯಾರ್ದೋ ಮನಸ್ಸು ಎಲ್ಲೇ ಹರಿತದ, ಅದನ್ನು ನೋಡಿದ ಕೂಡಲೇ ಹಾಕೋಬೇಕನ್ನಿಸ್ತದೆ, ಸುಮ್ಮನೆ ಹಾಕೋಬೇಕು ಅನ್ನಿಸ್ತದೆ. ಹಾಕೊಂಡು ಬಳಕ ಹಿಡಿಸ್ತು ಅಂದ್ರೆ ಒಯ್ಬೇಕನ್ನಿಸ್ತದೆ. ಓದ ಬಳಕ ಮಸ್ತಾಗಿ ಅದನ್ನು ಬಳಸಬೇಕನ್ನಿಸ್ತದೆ. ಇದು ಯಾರಿಗೆ ಅನಿಸೋದಿಲ್ಲ? ಯಾರಿಗೆ ಅನಿಸೋದಿಲ್ಲ? ಹಿಂಗೆ ಮನಸ್ಸು ಹರಿದಾಡ್ತಿರ್ತದೆ. ಇದು ಮಧ್ಯ ವಯಸ್ಸ. ಇದು ಲಗ್ನ ಆದ ಬಳಿಕ ಪರಧನ ಪರಸ್ತ್ರೀ ಇವೆಲ್ಲ ಸುಮ್ಮನೆ ಯಾವುದರ ಇರಲಿ, ವಸ್ತು ಇರಲಿ, ವ್ಯಕ್ತಿ ಇರಲಿ, ಅವು ನಮಗೆ ಸಂಬಂಧಪಟ್ಟ ವಸ್ತು ವ್ಯಕ್ತಿಗಳು ಇಲ್ಲದೇ ಇದ್ದರೆ ಆ ಕಡೆ ಮನಸ್ಸೇನು ಹರಿದು ಹೋಗ್ತದಲ್ಲ, ಅದನ್ನು ತಡೆ ಹಿಡಿಯೋದಕ್ಕೆ ನಿಗ್ರಹ. ಇದು ತಪಸ್ಸು. ಸುಮ್ಮನೆ ಅಲ್ಲೇ ಅಲ್ಲೇ ಕಣ್ಣು ಹಾಕಬಾರದು. ಅವ್ರ ವಸ್ತುವಿಗೆ ನಾವ್ಯಾಕೆ ಕಣ್ಣು ಹಾಕೋದು ಹೇಳಿ? ಅದು ನಮ್ಮದು ಅಲ್ಲ ವಸ್ತು ಆದ ಬಳಿಕ ಅದರ ಮೇಲೆ ಕಣ್ಣು ಅದೇ ನೋಡಬಾರ್ದು ಅಂತಲ್ಲ, ಆಶಾದಿಂದ ನೋಡಬಾರ್ದು ಅಷ್ಟೇ. ಆಸೆಯ ಕಣ್ಣ ಹರಿಬಿಡಬಾರದು. ಆಸೆಯ ಕಣ್ಣ ಹರಿಬಿಡದ. ಅಲ್ಲಿ ಅಂದಿಲ್ಲ, ಈಶಾವಾಸ್ಯಂ ಅಂತ ಹೇಳುವಲ್ಲಿ ಹೇಳ್ತಾರೆ, ಮಾಗೃಧ.
ಆಕಾಶದೊಳಗೆ ಒಂದು ಹಕ್ಕೆ ಹಾರ್ತದೆ, ಒಂದು ಒಂದು ಹದ್ದ ಹಾರ್ತಿರ್ತದೆ. ಕಣ್ಣು ಎಲ್ಲಿರ್ತದೆ? ಏನು ಆಕಾಶದ ಕಡೆ ಇರ್ತದೆ ಏನಾದ್ರದ್ದು? ಭೂಮಿ ಮೇಲೆ ಇರ್ತದೆ. ಯಾವಾಗಲೂ ಅಲ್ಲೇ ಇಲ್ಲೇ ನೋಡ್ತಾ ಇರ್ತದೆ. ಏನು ಹುಡುಕಾಡ್ತದೆ ಅಂದ್ರೆ ಎಲ್ಲರೇ ಒಂದು ಇಲಿ ಹಿಂಗೆ ಹೊಯ್ದಾಡ್ತು, ಏಕ್ದಮ್ ಬಂದ್ಬಿಟ್ಟು. ಅದು ಏನು ಹುಡುಕಾಡಕತ್ತದ? ಇಲಿಯನ್ನು ಹುಡುಕಾಡಕತ್ತದ. ಅಷ್ಟು ಎತ್ತರ ಹಾರ್ಯದ. ಎಷ್ಟು ಎತ್ತರ ಹಾರದರೇನು? ಮನಸ್ಸು ಕೆಳ. ನಾವು ಹಂಗೆ ಎಷ್ಟು ಎತ್ತರ ಏರಿದರೇನು? ನಮ್ಮ ಮನಸ್ಸು ಇನ್ನೊಬ್ಬರ ವಸ್ತುವಿನ ಮೇಲೆ ಇತ್ತು ಅಂದರೆ ನಮ್ಮ ಪರಿಸ್ಥಿತಿ ಅದೇ. ಅದಕ್ಕಲ್ಲೇ ಹೇಳ್ತಾರೆ, ಇದು ತಪಸ್ಸ, ಪ್ರಾಪಂಚಿಕ ತಪಸ್ಸ. ಇದು ಇನ್ನೊಬ್ಬರ ವಸ್ತುವನ್ನು, ಇನ್ನೊಬ್ಬರ ವ್ಯಕ್ತಿಯನ್ನು ನಾವು ಆಸೆಯ ಕಣ್ಣಿನಿಂದ ನೋಡಬಾರದು. ಇದು ಸಾಮಾನ್ಯ ಅಲ್ಲ, ಬಹಳ ಕಠಿಣವಾದದ್ದು. ಸುಮ್ಮನೆ ಒಂದು ಗಾಡಿ ಹಿಂಗೆ ಹೊರಟಿರ್ತದೆ, ಒಳಗೆ ಕೂತಾವ ಭಾಳ ದೊಡ್ಡ ಸಿರಿವಂತ, ಅದು ವಾಹನ ₹1,00,00,000 ಅಷ್ಟು ಚಲೋ ವಾಹನ ತಗೊಂಡಾನ. ಕೂತು ಹಿಂಗೆ ಹೋಗುವಾಗ ಹಾದ್ಯಾಗ ಅಕಸ್ಮಾತ್ ಒಂದು ಪಾಕಿಟ್ ಕಂಡತು ಅಂದ್ರೆ ಯಾರ್ದೋ ಬಿದ್ದಿರ್ತದೆ. ಅವನಿಗೆ ಕುತೂಹಲ, ಏನದ ಒಳಗ? ಅವನಿಗೆ ಗೊತ್ತು ಇದ್ರಾಗ ಏನರ ರೊಕ್ಕ ಇರ್ತದಂತ. ಕೋಟಿಗಟ್ಟಲೆ ಅದ, ಆದರೂ ಮನಸ್ಸು ಹರಿತಾ ಇರ್ತದೆ. ಮನ್ಯಾಗೆಲ್ಲ ಸಂಪತ್ತ ಇರ್ತದೆ, ಬೇರೆ ಕಡೆ ಮನಸ್ಸು ಹರಿತಾ ಇರ್ತದೆ. ಎಷ್ಟು ವಿಚಿತ್ರದ ಮನಸ್ಸು. ಅದಕ್ಕೆ ತಪಸ್ಸು. ಪ್ರತಿಯೊಬ್ಬ ಪ್ರಾಪಂಚಿಕ ತಪಸ್ವಿಯಾಗಿರಬೇಕು, ನಿಗ್ರಹ ಇರಬೇಕು. ಇನ್ನೊಬ್ಬರ ವಸ್ತುವಿನ ಮೇಲೆ ಮನಸ್ಸು ಹರಿಸಬಾರದು. ಅದು ಇನ್ನೊಬ್ಬರ ವಸ್ತು. ನೋಡು, ಕೇಳು, ಆದರೆ ಆಸೆ ಪಡಬೇಡ. ನೋಡು, ಹೇಳು, ಏನು ಸುಂದರ ಮನೆ ಅಂತ ಹೇಳು. ಅದು ಬಹಳ ಚೆನ್ನಾಗಿ. ಏನರೇ ಮಾಡಿ ಈ ಮನೆ ನಾ ತಗೋಬೇಕು, ಇವನು ಮನೆ ಬಿಡಿಸಬೇಕು, ಹಿಂಗೆ ವಿಚಾರ ಮಾಡಬೇಡ. ಚಲೋದೊಂದು ಸಾಮಾನು ಯಾರ್ದರೆ ಕಂಡಿತು ಅಂದರೆ ಎತ್ತುಗೋಬೇಕು ಅಂತ ಅನಿಸಬಾರದು. ಹಂಗೆ ಮನಸ್ಸನ್ನು ಇಟ್ಟುಕೊಳ್ಳೋದು ಪ್ರಾಪಂಚಿಕನಿಗೆ ತಪಸ್ಸು. ಇದು ಮೊದಲನೇದು. ಎಷ್ಟು ಕಠಿಣದ ತಪಸ್ಸು. ಇದೇ ಮುಖ್ಯ. ಸ್ವಲ್ಪ ತಪ್ತು ರಾಮಾಯಣ. ಎಲ್ಲೇ ಸ್ವಲ್ಪ ತಪ್ತು. ಏನು ರಾವಣನ ರಾಜ್ಯ ಏನು ಸಾಮಾನ್ಯ ಇತ್ತೇನು? ಭೂಮಂಡಲದ ಸ್ವರ್ಗ. ಏನು ಸಂಪತ್ತ ಸುರಿತಾ ಇತ್ತು. ಸುವರ್ಣದ ಮಂದಿರಗಳು. ಅಂಥ ಏನು ಸಾಮರ್ಥ್ಯ ರಾವಣಂದು, ಎಂಥ ಅದ್ಭುತ ಸಾಮರ್ಥ್ಯ. ಅಷ್ಟೇ ಬುದ್ಧಿವಂತ ಆತ. ದೇವಲೋಕಕ್ಕೆ ನಿಚ್ಚಣಿಕೆ ಹಚ್ಚೋ ಯೋಜನಾ ಮಾಡಿದ್ದ. ಅಷ್ಟು ಭಾರಿ ಮನುಷ್ಯ. ಸುಮ್ಮನೆ ಒಂದು ಕ್ಷಣ ಕಣ್ಣು ಜಾರ್ತು, ಮನಸ್ಸು ಹರಿತು, ರಾಮಾಯಣ ಆಯ್ತು. ಇದು ರಾಮಾಯಣ. ಇದು ರಾಮಾಯಣ. ವಾಲ್ಮೀಕಿ ಇದನ್ನು ಯಾಕೆ ಬರದ ಅಂದರೆ, ಪ್ರಾಪಂಚಿಕ ಅದೇನು ಮಧ್ಯ ವಯಸ್ಸದ, ಆ ವಯಸ್ಸಿನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ತಿಳಿಸಿ ಹೇಳೋದಕ್ಕಾಗಿ. ಭೂಮಿಗಾಗಿಯೇ ಒಂದಾಯಿತು, ಇದಕ್ಕಾಗಿ ಒಂದಾಯಿತು. ಅವ ಎರಡು ಕಥೆಗಳು. ಮಹಾಭಾರತ ಭೂಮಿಗಾಗಿ, ಈ ರಾವಣಂದು ಒಂದಿಷ್ಟು ಇದಕ್ಕಾಗಿ. ಎರಡೇ ಇವು. ಜಗತ್ತನ್ನು ಹಾಳು ಮಾಡೋವು ಇವೆ ಎರಡೇ. ಜಗತ್ತನ್ನು ಸುಂದರಗೊಳಿಸೋದು ತಪಸ್ಸ. ಇದು
ಅದಕ್ಕೆ ಹಳ್ಳಿ ಜನ ಬಹಳ ಚಲೋ ಮಾತು ಹೇಳ್ತಾರೆ. ಎಷ್ಟು ಜಾಣ ಇರ್ತಾರೆ ಹಳ್ಳಿಯ ಜನ. ಅವರು ಹೇಳ್ತಾರೆ, ಹಾಸಿಗಿದ್ದಷ್ಟೇ. ಎಷ್ಟು ಚಲೋ ಇಲ್ಲ? ನಮ್ಮ ಹಾಸಿಗಿದ್ದಷ್ಟೇ ಕಾಲು ಚಾಚಬೇಕು. ನಮ್ಮ ಹಾಸಿಗೆ ಇಷ್ಟದ ಅಷ್ಟಕ್ಕೆ ನಾವು ಕಾಲು ಚಾಚೋದು. ನಮ್ಮದು ನಾವು ನಮ್ಮ ಆಶೆ ಕಾಲು ಚಾಚೋರಲ್ಲ, ಯಾರ್ದರೇ ತಂದು ಹಾಕ್ಕೊಂಡು ಚಾಚೋರು. ಆಗೋದಿಲ್ಲ. ಮನುಷ್ಯನೇ, ನಿನ್ನ ಹಾಸಿಗೆ ನೀನು ಎಷ್ಟದ ಅಷ್ಟನ್ನು ಬಳಸು. ನಿನ್ನ ಮನ್ಯಾಗ ಏನೇನು ಸಾಮಾನುಗಳದಾವ ಅಷ್ಟು ಬಳಸು. ಇನ್ನೊಬ್ಬರ ಸಾಮಾನಕ್ಕೆ ಯಾಕೆ? ಇದು ಮೊದಲನೇದ್ದು. ಇಷ್ಟು ಮಾಡಿದರೆ ಎಷ್ಟು ಆರಾಮಿರ್ತದೆ. ಎಲ್ಲ ಕೋರ್ಟ್ನಾಗ ಕಟ್ಲೆಗಳೇ ಹೋಗಿಬಿಡ್ತಾವೆ. ಯಾಕೆ ಆಗ್ತಾವಂದ್ರೆ ಹಿಂಗೆ ಕಣ್ಣು ಬಿಟ್ಟಿರ್ತೇವಂತ ಕಟ್ಲೆಗಳು ಶುರುವಾಗ್ತವೆ. ಕಣ್ಣು ಬಿಡದೆ ಇದ್ದರೆ ಗೃಹಸ್ಥನಾದವ ಶಿಸ್ತಾಗಿ ತನ್ನ ಜೀವನದಲ್ಲಿ ಈ ತಪಸ್ಸನ್ನು ಆಚರಿಸಿದರೆ ಆರಾಮಿರಬಹುದು. ಆದರೆ ಏನು ಮಾಡೋದು? ನಮ್ಮ ಮನಸ್ಸಿನೊಳಗೆ ಏನೋ ಒಂದು ಅದ, ಅದು ನಮ್ಮನ್ನು ಬರೋಬ್ಬರಿ ದಾರಿ ಬಿಡಿಸ್ತದೆ. ಯೋಗ್ಯ ಸಮಯಕ್ಕೆ ದಾರಿ ಬಿಡಿಸ್ತದ. ಇದು ಆಶ್ಚರ್ಯ. ಹಂಗ ದಾರಿ. ಇತಿಹಾಸದ ಪುಟ ತೆಗೆದು ನೋಡಿ, ಪುರಾಣಗಳನ್ನು ತೆಗೆದು ನೋಡ್ರಿ, ಎಲ್ಲ ಕಡೆ ಕಥೆ ಆದರು ಅಂದ್ರೆ ದಾರಿ ಬಿಟ್ಟಿದ್ದ ಕಥೆ. ದಾರಿ ಬಿಟ್ಟಿದ್ದೆ. ಇದೆಲ್ಲ ಅದಲ್ಲ. ಅದಕ್ಕೆ ಮೊದಲನೇ ನೇಮ ಏನು? ನಿಗ್ರಹ. ಸ್ವಲ್ಪ ಕಣ್ಣಿನ ಮೇಲೆ, ಮನಸ್ಸಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಅಂತ ಇದು ತಪಸ್ಸು. ಆ ಬಳಿಕ ಎರಡನೆಯ ತಪಸ್ಸ, ನೀನು ದುಡಿದು ಗಳಿಸಿದ್ದು ಅದನ್ನು ನೀನು ಅನುಭವಿಸು. ಇದು ಎರಡನೇದು. ಏನು ದುಡಿದು ಗಳಿಸ್ತೀಯಲ್ಲ ಅದನ್ನು ನೀನು ಅನುಭವಿಸಬೇಕು. ಚಲೋ ಇಲ್ಲ ಇದು? ಇದು ಬಹಳ ಮಹತ್ವದ್ದು. ಅದು ಏನೇ ಇರಲಿ ದುಡಿಮೆ. ಕೃಷಿ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧ ಇಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಇದು ವಿನಾಶ. ನಿರಾಶೆ ಎಂಬುದೇ ನಿತ್ಯ ಮುಕ್ತಿ. ಎಷ್ಟು ಚಲೋ ಮಾತು ಇದು. ಸದರವಲ್ಲ. ಉರುಲಿಂಗ ಪೆದ್ದಿಗಳ ರಸರಲ್ಲಿ ಇದು ಸದರವಲ್ಲ, ಇದು ಸುಲಭವಲ್ಲ. 4 ಮಾತು ಹೇಳಿ. ಕೃಷಿ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧ ಇಲ್ಲದುದು ಕಾಯಕವಲ್ಲ. ಆಸೆಯೇ ಭವದ ಬೀಜ, ನಿರಾಸೆಯೇ ನಿತ್ಯ ಮುಕ್ತಿ. ಇದು ಅಷ್ಟು ಸುಲಭಲ್ಲ. 4 ಅವು. ಮನುಷ್ಯ ತನ್ನ ಮೈಯಲ್ಲಿ ಶಕ್ತಿ ಇರೋವರೆಗೆ ಇದೇನದ ಅಲ್ಲ ವಯಸ್ಸ. ಆ ಕಾಲದಲ್ಲಿ ಸುಮಾರು 40 ವರ್ಷಗಳ ಕಾಲ ಮಸ್ತಾಗಿ ದುಡಿಬೇಕು ಅಂತ. ಕೃಷಿ ಕಾಯಕ, ಕೃಷಿನೇ ಇರಬಹುದು ಅಥವಾ ಬೇರೆ ಬೇರೆ ಕಾಯಕಗಳೇ ಇರಬಹುದು. ಆ ಕಾಯಕದಲ್ಲಿ ಮನುಷ್ಯ ತನ್ಮಯ ಆಗಿರಬೇಕು. ಯಾಕೆ? ದುಡಿಯುವ ವಯಸ್ಸಾದ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಶರೀರದಲ್ಲಿ ಶಕ್ತಿ ಸಾಮರ್ಥ್ಯಗಳಿರ್ತಾವ. ನಮ್ಮ ದೈಹಿಕ ಶಕ್ತಿ ಇದ್ದರೆ ಅದನ್ನು ಬಳಸಿ ಕೆಲಸ ಮಾಡೋದು, ಮಾತಿನ ಶಕ್ತಿ ಇದ್ದರೆ ಮಾತನ್ನು ಬಳಸಿ ಕೆಲಸ ಮಾಡೋದು, ಭಾವನಾ ಸಾಮರ್ಥ್ಯ ಇತ್ತಂದರೆ ಅದನ್ನು ಬಳಸಿ ಕೆಲಸ ಮಾಡೋದು, ಬೌದ್ಧಿಕ ಸಾಮರ್ಥ್ಯ ಇದ್ದರೆ ಬುದ್ಧಿ ಬಳಸಿ ಕೆಲಸ ಮಾಡೋದು. ಇದು ಉದ್ಯಮ. ಕೃಷಿ ಕಾಯಕ ಯಾವುದರೇ ಒಂದಿರಬೇಕು ಮನುಷ್ಯ. 4ರಲ್ಲಿ ಎಲ್ಲ ಆಗಬಹುದು, ಒಂದೇ ಆಗಬಹುದು, ಎರಡೇ ಆಗಬಹುದು. ಅದರಲ್ಲಿ ಕೆಲಸ ಮಾಡು, ತನ್ಮಯನಾಗಿ ದುಡಿಯೋದು.
ಮನೆಯೊಳಗೆ ಕಸ ಹೊಡೆಯೋದೇ ಇರಲಿ, ಬಾಂಡೆ ತಿಕ್ಕೋದೇ ಇರಲಿ, ಅಡುಗೆ ಮಾಡೋದೇ ಇರಲಿ, ಹಾಸೋದೇ ಇರಲಿ, ಒಗೆಯೋದೇ ಇರಲಿ, ಹಿಂಗೆ ಕೆಲಸ ಮಾಡಬೇಕಲ್ಲ, ಅದೊಂದು ಯೋಗ. ಸಂತೋಷದಿಂದ ಮಾಡೋದು. ಕಸಗುಡಿಸೋದು ಬಹಳ ಕಡಿಮೆ ಅಂತ ಹಿಂಗಲ್ಲ, ಕಡಿಮೆ ಅಂತಲ್ಲ. ಒಂದು ವೇಳೆ ಅದು ಕಡಿಮೆ ಅಂತ ಅನಿಸ್ತತ್ತು ಅಂದರೆ ಒಮ್ಮೆ ಬಿಟ್ಟು ನೋಡ್ಬೇಕು ಮನೆ ಹೆಂಗೆ ಕಾಣ್ತದೆ, ಹೆಂಗೆ ಕಾಣ್ತದೆ. ಅದು ಮೂಲ್ಯಾಗ ಕೂತಿರ್ತದೆ ಕಸಬರಿಗೆ. ಅದನ್ನು ಯಾರೂ ಆ ಕಡೆ ಲಕ್ಷ್ಯ ಯಾರೂ ಕೊಡೋದಿಲ್ಲ. ಬಂದವರೆಲ್ಲ ಏನು ಕೇಳ್ತಾರೆ, ಈ ಕುಷನ್ ಯಾವಾಗ ಎಲ್ಲಿತ್ತಂದ್ರಿ, ಈ ಸೋಫಾ ಎಲ್ಲಿತ್ತಂದ್ರಿ, ಈ ಕಪಾಟ್ ಎಲ್ಲಿಂದ ತಂದ್ರಿ, ಕಟ್ಟಿಗೆ ಏನು ಅದ್ಭುತದ ನಿಮ್ಮ ಮನೆ, ಅದು ಮೂಲ್ಯಾಗ ಕೂತದ. ಅದು ಹೇಳ್ತದೆ, ನಾನು ಇಲ್ಲದೆ ಇದ್ದರೆ ಇವೆಲ್ಲ ಹೊಲಸ ಆಗ್ತಾವೆ. ಆದರೆ ಏನು ಮಾಡೋದು, ಜನರಿಗೆ ನಾನು ಕಾಣೋದೇ ಇಲ್ಲ, ಬರೀ ಇವ ಕಾಣ್ತಾವ. ಕಂಡ್ರೂ ಚಿಂತಿಲ್ಲ. ಆದರೆ ಅದರ ಬೆಲೆ, ಅದಕ್ಕೆ ಎದ್ದು ಕೂಡಲೇ ದೇವ್ರ ನೆನಪಾಗೋದಿಲ್ಲ, ಕಸವರಿಗೆ ನೆನಪಾಗ್ತದೆ. ಹೇಳಿ, ಬೇಕಾದಂಥ ನೀವು ಮನೆ ಕಟ್ಟರೆ ಒಂದು ತರಾಕ ಬೇಕು ಮನ್ಯಾಗ, ಇಲ್ಲವೇನು ಯಾರು ತರೋದಿಲ್ಲ. ಬೇಕಾದ ಬಂಗಾರ ಮನೆ ಕಟ್ಟರಿಂದ ಒಂದು ಕಸಬರಿಗೆ, ಬಾರಿಗೆ ಒಂದು ಬೇಕಾಗ್ತದೆ. ಹಾಗೆ ಕಡಿಮೆ ಅಂತಲ್ಲ, ಇದನ್ನೆಲ್ಲ ಚೆನ್ನಾಗಿ ಯಾವುದು ಇಡ್ತದೆ ಅದು ಮೂಲೆಯೊಳಗಿರ್ತದೆ. ಅದನ್ನು ನಾವು ಗೌರವಿಸೋದನ್ನು ಕಲಿಬೇಕು. ಯಾಕೆ ಅಂದರೆ ಸ್ವಚ್ಛ ಮಾಡ್ತದೆ. ಹಂಗೆ ಮನುಷ್ಯ ಸಣ್ಣ ಕೆಲಸ ಮಾಡಲಿ ದೊಡ್ಡ ಕೆಲಸ ಮಾಡಲಿ ಪ್ರಶ್ನೆ ಅಲ್ಲ, ಆ ಕೆಲಸದಿಂದ ಜಗತ್ತು ಸುಂದರ ಆಗ್ತಿತ್ತು ಅಂದರೆ ಆ ಕೆಲಸೇ ಶ್ರೇಷ್ಠ, ಅದೇ ಶ್ರೇಷ್ಠ, ಯಾವುದೂ ಕಡಿಮೆ ಅಂತಲ್ಲ. ಅನ್ನಿಸ್ಬೋದು, ನಾವು ದೊಡ್ಡ ಆಫೀಸ್ದಾಗ ಕೆಲಸ ಮಾಡ್ತೇವೆ, ನಮ್ಮ ಪಗಾರ 10 ಲಕ್ಷ ತಿಂಗಳಿಗೆ, ಹಿಂಗೆ ಅನ್ಬೋದು. ಆದರೆ ಮನ್ಯಾಗ ಇರ್ತಾರಲ್ಲ, ಅವರೇನು ಯಾವ ಕೆಲಸಕ್ಕೆ ಹೋಗೋದಿಲ್ಲ, ಮನೆ ಕೆಲಸ ಮಾಡ್ತಿರ್ತಾರೆ. ಇವಾಗ ಅನ್ನಿಸ್ತದೆ ನಾನು ಭಾರಿ ಅದೀನಿ ಅನ್ನಿಸ್ತದೆ. ಅವ್ರು ಹೇಳ್ತಾರೆ ನೀವು ಭಾರಿ ಅದಿರಲ್ಲ, ನಾವು ಒಪ್ಕೋತೇವೆ, ನಾನು ಒಂದು 8 ದಿವಸ ಹೋಗಿ ಬರ್ತೇನೆ. ನಿಮ್ಮ ಸಣ್ಣ ಮಕ್ಕಳು ನೀವು ಆನಂದವಾಗಿರ್ರಿ. ಸಾಹೇಬ್ರ ನೀವು ಲಕ್ಷಾಂತರ ಗಳಿಸ್ತೀರಿ, ದೊಡ್ಡವರು ನಿಮ್ಮಷ್ಟು ನಾವು ಹೆಂಗೆ ಆಗ್ತೇವೆ, ನಾವೊಂದು 8 ದಿವಸ ರಜಾ ತಗೋತೇವೆ, ಹೋಗಿ ಬನ್ನಿ ಮಾಡಿಕೊಳ್ಳಿ ಅಂತ. ಅಲ್ಲಿ ಇವರು ಹೋದರು, 8 ಹೋಗಿ ಅಂದ, ಅವನಿಗೆ ಗೊತ್ತಿಲ್ಲ ಎದ್ದು ಕೂಡಲೇ ಕಸ ಹೊಡಿಬೇಕಂತ. ಮುಂಜಾನೆ ಎದ್ದ, ಆ ಹುಡುಗರು ಎದ್ದು ಅಳಕ್ಕೆ ಶುರು ಮಾಡಿದರು. ಹೇಳಿ, 1-2 ಹುಡುಗರು ಅಲ್ಲಿಂದ ಮನೆಯೆಲ್ಲ ಹೊಲಸ. ಏನು ಮಾಡ್ತಾನೆ, ನಾನು ದೊಡ್ಡ ಸಾಹೇಬ್, ಕಸಬಾರಿಗೆ ಹಿಡಿಯೋದು ಹೆಂಗೆ, ಹುಡುಗರನ್ನ ಸ್ವಚ್ಛ ಮಾಡೋದು ಹೆಂಗೆ ಶುರುವಾಯ್ತು. ಆವಾಗ ಗೊತ್ತಾಯಿತು ನನಗಿಂತ ಇದು ಬಹಳ ಮಹತ್ವದ ಕೆಲಸ. ಅದಕ್ಕೆ ಫೋನ್ ಮಾಡ್ದ, ನೀವು ಈಗ ಬರಬೇಕು, ಇಲ್ಲ ನಾವು 8 ದಿವಸ ಬರುವುದಿಲ್ಲ. ಏನಾಗ್ತದೆ, ಅವ ಹೇಳ್ದ 8 ದಿವಸ ನೀವು ಬರದೇ ಇದ್ದರೆ ನಾವು ದವಾಖಾನೆಗೆ ಹೋಗೋದು. ಮಹತ್ವ ಗೊತ್ತಾಗಬೇಕಾದ್ರೆ ದೂರ ಹೋಗಬೇಕು. ಅದಕ್ಕೆ ಭಾರತೀಯರು ಏನು ಮಾಡಿದರು, ಟೈಮ್ ಭಾಳ ಆಗ್ಯದ. ಭಾರತೀಯರು ಏನು ಮಾಡಿದರು, ಇಂಥ ಶ್ರಾವಣದಂಥ ಹಬ್ಬ ತಂದು ಕರ್ಕೊಂಬರ್ರಿ ಅಂತ. ಇಲ್ಲ ಕಳಿಸ್ಬೇಕು ಇವರು, ಅಂದರೆ 1 ತಿಂಗಳು ಗೊತ್ತಾಗಲಿ ಅಂತ ಮನ್ಯಾಗ ಹ್ಯಾಂಗಿರ್ತದ. ಅದಕ್ಕೆ ಯಾವ ಕೆಲಸವೂ ಕಡಿಮೆ ಅಲ್ಲ, ಯಾವ ಕೆಲಸವೂ ಬಹಳ ದೊಡ್ಡದಲ್ಲ.
ಎಲ್ಲ ಕೆಲಸಗಳಿಗೂ ಮಹತ್ವದ ಅಂಥ ಒಂದು ಸುಂದರ ಕೆಲಸನ ಮನುಷ್ಯ ಮಾಡಬೇಕು.